ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಹಬ್ಬಕ್ಕೆ ಮೃದುವಾಗಿ ಮತ್ತು ಸಾಫ್ಟ್ ಆಗಿ ರವೆ ಉಂಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಈ ವಿಡಿಯೋ ನೆನ್ನೆನೆ ಹಾಕ್ಬೇಕಾಗಿತ್ತು, ಕೆಲಸ ಇದ್ದಿದ್ದರಿಂದ ಇವತ್ತು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 5 ಕಪ್ ರವೆಯನ್ನು ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾನು ಫ್ರೈ ಮಾಡಿಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಹುರ್ಕೋಬೇಕು. ನೋಡಿ, ಈ ತರ ನಾನು ಹುರ್ಕೊಳ್ತಾ ಇದ್ದೀನಿ. ಇದನ್ನ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಅದು ರವೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟು. ಈ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾನು 5 ಕಪ್ಪನ್ನು ಈ ತರ ಹುರಿದು ಚೆನ್ನಾಗಿ ಲೈಟ್ ಕಲರ್ ಬರೋವರೆಗೂ ನಾನು ಇದನ್ನ ಲೋ ಫ್ಲೇಮ್ ನಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಹುರ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹುರ್ಕೊಂಡ ನಂತರ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬನ್ನಿ, ಏಲಕ್ಕಿ ಮತ್ತು ಕೊಬ್ಬರಿನ ನಾನು ಇದನ್ನ ಮಿಕ್ಸಿಗೆ ಹಾಕೊಂಡು ಈ ತರ ನುಣ್ಣಗೆ ರುಬ್ಬಿ ಇಟ್ಕೊಂಡು ಮತ್ತೆ ಇದನ್ನ ರವೆ ಇರೋ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಕೆಲವೊಬ್ರು ಏನ್ ಮಾಡ್ತಾರೆ, ತುರಿದು ಹಾಕೊಳ್ತಾರೆ, ಅದು ಚೆನ್ನಾಗಿರಲ್ಲ. ಈ ತರ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ಅದು ಕಾಯಕ್ಕಿಟ್ಟಿದ್ದೀನಿ. ಈಗ ಬನ್ನಿ, ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ನಾವು ಫ್ರೈ ಮಾಡಿಕೊಂಡು 2 ನಿಮಿಷ ಅದನ್ನು ಸಹ ರವೆ ಒಳಗಡೆ ಹಾಕೊಳ್ಳೋಣ. ನೋಡಿ, ಲೋ ಫ್ಲೇಮ್ ನಲ್ಲಿ ಇದನ್ನ 2 ನಿಮಿಷ ಹುರ್ಕೊಳ್ಳಿ. ನೋಡ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟಾದ್ರೆ ಸಾಕು. ಈಗ ಇದನ್ನ ರವೆ ಒಳಗಡೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೀವು ಬೇಕಾದ್ರೆ ಎಲ್ಲ ಒಂದೇ ಸರಿ ನೀವು ಮಿಕ್ಸ್ ಮಾಡಿ ಬೇಕಾದ್ರೆ ಸಹ ಹಾಕೋಬಹುದು. ನಾನು ಈ ತರ ಸಪ್ರೇಟ್ ಆಗಿ ಹುರ್ಕೊಂಡು ಹಾಕೊಳ್ತಾ ಇದ್ದೀನಿ. ಈಗ ದ್ರಾಕ್ಷಿನೂ ಸಹ ಎಣ್ಣೆಯಲ್ಲೂ 2 ನಿಮಿಷ ಅದನ್ನು ಸಹ ಫ್ರೈ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದ್ರಾಕ್ಷಿ. ಇದನ್ನು ಸಹ ನಾನು ರವೆ ಒಳಗಡೆ ಹಾಕೊಳ್ತಾ ಇದ್ದೀನಿ. ಈಗ ಬನ್ನಿ, ನಾವು ಸ್ಟವ್ ಮೇಲೆ ಒಂದು ಬೌಲ್ ಇಟ್ಟು ಅದಕ್ಕೆ ಹಾಲನ್ನ ಕಾಯೋದಕ್ಕೆ ಇಡೋಣ. ತರ ಗಟ್ಟಿ ಹಾಲ ನಾವು ಕಾಯೋದಕ್ಕೆ ಇಡಬೇಕು. ಬನ್ನಿ, ಅಷ್ಟರೊಳಗಡೆ ಹಾಲು ಕಾಯೋ ಅಷ್ಟರೊಳಗಡೆ ನಾವು ರವೆಗೆ ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಬಟ್ಲಲ್ಲಿ 5 ಕಪ್ಪು ರವೆಗೆ 3 ಕಪ್ಪನ್ನು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಸಕ್ಕರೆ ಹಾಕಿದ ನಂತರ ಹಾಲು ಕಾಯೋ ಅಷ್ಟರಲ್ಲಿ ನಾವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಎಲ್ಲದನ್ನು ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಹಾಲು ಕಾದಿದೆ. ಇದಕ್ಕೆ ನಾವು ಬಿಸಿ ಬಿಸಿ ಹಾಲನ್ನ ಹಾಕಿ ಸ್ಪೂನಲ್ಲಿ ಸೈಡಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಒಂದ್ಸಾರಿ ಬಿಸಿ ಇರುತ್ತೆ, ನೋಡ್ಕೊಳ್ಳಿ. ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೋಬೇಕು ಫ್ರೆಂಡ್ಸ್.
ಈ ತರ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕೊಂಡು ಉಂಡೆಗಳನ್ನ ಕಟ್ತಾ ಹೋಗ್ಬೇಕು. ಈ ತರ ಹಬ್ಬ ಹರಿದಿನ ಬಂದಾಗ್ಲೆಲ್ಲ ನಿಮ್ಗೆ ಯಾವಾಗ ಬೇಕಾದ್ರೂ ರವೆ ಉಂಡೆ ತಿನ್ಬೇಕು ಅನ್ಸುತ್ತೋ ಆಗ ಈ ರೀತಿ ರೆಸಿಪಿನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಅಡುಗೆ ಮಾಡಕ್ ಬರ್ದೇ ಇರೋರು ಸಹ ಈ ರೀತಿ ರೆಸಿಪಿನ ತುಂಬಾ ಈಸಿಯಾಗಿ ಹಾಗೂ ಸಿಂಪಲ್ ಆಗಿ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಾಫ್ಟ್ ಆಗಿ. ಈಗ ನೋಡಿ ರವೆ ಉಂಡೆ ರೆಡಿ ಆಗಿದೆ. ಈ ಒಂದು ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.